ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿರವರು, ಸನ್ಮಾನ್ಯ ತಿಪ್ಪೇಸ್ವಾಮಿರವರು, ಸನ್ಮಾನ್ಯ ಎಚ್ ಎಂ ರಮೇಶ್ ಅವರು ಗಾಂಧೀಜಿಯವರಿಗೆ ಮತ್ತು ಲಾಲ್ಬಹದ್ದೂರ್ ಶಾಸ್ತ್ರಿಯವರಿಗೆ ಪುಷ್ಪನಮನವನ್ನು ಸಲ್ಲಿಸ್ತಾ ಇದ್ದಾರೆ. ಈಗ ವಿದ್ವಾನ್ ಆಶೀಶ್ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸಕ್ಕೆ ಆಲ್ರೆಡಿ ಕೈ ಹಾಕಿದ್ದಾರೆ. ಈಗಾಗಲೇ ಹೈಕೋರ್ಟ್ನಲ್ಲಿ ಸೈಟ್ ನಮ್ಮದೇ ಅಂತ ಹೇಳ್ಕೊಂಡಿದ್ದಾರೆ. ಜುಜುಬಿ ಸೈಟ್ ಅಂತ ಅವರ ಅಡ್ವೊಕೇಟ್ ಹೇಳಿದ್ದಾರೆ. ಅಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಲೋಕಾಯುಕ್ತಗೆ ಎನ್ಕ್ವೈರಿ ಆಗಬೇಕು ಅಂತ ಕೊಟ್ಟಾಗಿದೆ. ಈಗ ಆ ಪ್ರಾಪರ್ಟಿ ಕೋರ್ಟ್ನ ಅಂಡರ್ನಲ್ಲಿದೆ. ಆ ಪ್ರಾಪರ್ಟಿ ಯಾವುದು ಇಲ್ಲ, ಅದಕ್ಕೆ ಅಲ್ಲಿ ಮಾತಾಡೋಣ ಅಂತ ಹೇಳಿದೆ ನಾನು. ಇಲ್ಲಿ ಪ್ರಶ್ನೆ, ನೆನ್ನೆ ಸೈಟನ್ನ ನಾನು ವಾಪಸ್ ಕೊಟ್ಟಿದ್ದೀನಿ, ವಾಪಸ್ ತಗೊಂಬಿಡಿ ಅಂತ ಹೇಳಿದಾರಲ್ಲ, ಯಾವ ಕಾಂಟ್ಯಾಕ್ಟ್ ಮೇಲೆ ವಾಪಸ್ ಕೊಡ್ತಾರೆ ಅವರು? ಯಾರ ಸೈಟ್ ಯಾಕೆ ಕೊಡ್ಲಿಕ್ಕೆ ಸಾಧ್ಯ ಅವರು? ಈಗ ರಕ್ಷಿಸಿದ್ರೆ, ಪ್ರಾಮಾಣಿಕವಾದ ಟ್ರಾನ್ಸ್ಪರೆನ್ಸಿ ಇದ್ರೆ ತನಿಖೆನಲ್ಲಿ ಆ ಮೂಡ ಕಮಿಷನರ್ ಅರೆಸ್ಟ್ ಮಾಡಬೇಕೀಗ ತಕ್ಷಣಕ್ಕೆ. ಯಾಕೆ ಮೂಡ ಕಮಿಷನರ್ ಅದನ್ನ ವಾಪಸ್ ತಗೊಳ್ಳಿಕ್ಕೆ ಅವ್ರಿಗೆ ಪವರ್ ಇದೆ? ಕೋರ್ಟ್ನಲ್ಲಿ ಈಗಾಗಲೇ ವಾದ ವಿವಾದಗಳಾಗಿದೆ, ಕೋರ್ಟ್ ಆದೇಶ ಕೊಟ್ಟಾಗಿದೆ. ಈಗ ಸೈಟ್ ವಾಪಸ್ ಕೊಡ್ತೀವಿ ಅಂತ ಏನು ಹೇಳಿ ನಿನ್ನೆ ಡ್ರಾಮಾ ಮಾಡಿದ್ದಾರೆ. ಯಾವ ಆಧಾರದ ಮೇಲೆ, ಯಾವ ಅಧಿಕಾರ ಉಪಯೋಗ ಮಾಡಿ ಆ ಸೈಟ್ ವಾಪಸ್ ತಗೊಳ್ಳೋಕೆ ಸಾಧ್ಯ? ಇವರು ಖಾತೆ ಹೆಂಗೆ ಬದಲಾವಣೆ ಮಾಡ್ತಾರೆ? ಅಲ್ಲಿಯ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನು ಅವರ ಲೋಕಾಯುಕ್ತ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಇವತ್ತು ಈ ಪ್ರಕರಣವನ್ನು ಮುಚ್ಚಾಕ್ತಕ್ಕಂಥದ್ದಕ್ಕೆ ನಿನ್ನೆ ಬೆಳೆ ಹೊಡೆಯೋ ಕೆಲಸ ಏನು ಮಾಡಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಇವತ್ತು ಆ ಅಧಿಕಾರಿಯನ್ನು ದುರುಪಯೋಗ ಪಡಿಸ್ಕೋಬೇಕಾದ್ರೆ ಯಾರ್ಯಾರು ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಆ ಅಧಿಕಾರಿ ಮೇಲೆ ನಿನ್ನೆ ಸೈಟನ್ನು ವಾಪಸ್ ಪಡೀಲಿಕ್ಕೆ ಯಾರು ಪ್ರೆಜರ್ ಹಾಕಿದ್ದಾರೆ? ಈಗ ಇದೆಲ್ಲ ತನಿಖೆ ಆಗಬೇಕಲ್ಲ. ಮತ್ತೆ ಆ ಅಧಿಕಾರಿ ನಿನ್ನೆಯ ಇಲ್ಲಿಗಲ್ ವೇನಲ್ಲಿ ಇವತ್ತು ಕೋರ್ಟ್ನ ಆದೇಶವನ್ನು ಧಿಕ್ಕರಿಸಿ ಅಧಿಕಾರಿ ತಗೊಂಡ ನಿರ್ಧಾರವು ಕಂಟೆಂಪ್ಟ್ ಆಗುತ್ತೆ. ಬಹುಶಃ ಖಾತಾ ಬದಲಾವಣೆ ಮಾಡಿರ್ತಕ್ಕಂಥದ್ದು ಇದೆಲ್ಲ ಸಾಕ್ಷಿಗಳನ್ನು ತಿರುಚಲಿಕ್ಕೆ ಈ ಸರ್ಕಾರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಸಿದ್ದರಾಮಯ್ಯ ನಂದು ಇದೆಂಥದ್ದು ಭಾಳ ಪರಿಶುದ್ಧವಾದಂಥ ಭಾಳ 30 ವರ್ಷದ ವ್ರತ ಯಾವ ರೀತಿ ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಮುಖಾಂತರ ನಡೀತಾ ಇದೆ. ಇದು ಅಷ್ಟು ಸುಲಭವಾಗಿ ಅರಗಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರು ಅಧಿಕಾರಿಗಳ ಲೋಕಾಯುಕ್ತ ಅಧಿಕಾರಿಗೆ ಹೇಳ್ತೀನಿ, ಇವತ್ತು ಕಾನೂನುಬದ್ಧವಾಗಿ ನೀವು ತನಿಖೆ ಮಾಡ್ತಾ ಇದ್ರೆ ಇವತ್ತು ಮೊದಲು ಆ ಮೂಡ ಅಧಿಕಾರಿನ ಅರೆಸ್ಟ್ ಮಾಡಬೇಕು. ಸಾಕ್ಷಿ ನಾಶ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳಿಂದ ಆಗ್ತಾ ಇದೆಯೋ ಇಲ್ಲ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಂದ ಆಗಿದೆಯೋ ನಿನ್ನೆ ಡೈರೆಕ್ಷನ್ನು? ಯಾರು ಅವ್ರಿಗೆ ಡೈರೆಕ್ಷನ್ ಕೊಟ್ಟವ್ರಿಗೆ ತಗೊಳ್ಳೋದಕ್ಕೆ ಲೀಗಲಿ ಅವಕಾಶ ಇದೆಯಾ? ಇದೆಲ್ಲ ಇವತ್ತು ತನಿಖೆ ಆಗಬೇಕಲ್ವೇ? ಯಾರ ಸೈಟ್ ಅದು? ಇವತ್ತು 14 ಸೈಟಿನ ಬಗ್ಗೆನೇ ತನಿಖೆ ನಡೀತಾ ಇರೋದು. 14 ಸೈಟಿಂದ ತನಿಖೆ ನಡೀಲಿಕ್ಕೆ ಆದೇಶ ಆದಮೇಲೆ ಈಗ ಅದನ್ನು ಇವರು ಸರ್ಕಾರ ಇವತ್ತು ಮೂಡಾದಲ್ಲಿ ಇವರು ಅರ್ಜಿ ಕೊಟ್ಟ ತಕ್ಷಣ ತೆಗೆದುಕೊಳ್ಳೋದ್ರ ಮುಖಾಂತರ ಖಾತಾ ಬದಲಾವಣೆ ಮಾಡೋದು, ಸಾಕ್ಷಿಯನ್ನು ನಾಶ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸುಲಭವಾಗಿ. ಯಾಕೆಂದರೆ ಇಡಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕೇಸನ್ನು ಅಂತ ಹೇಳಿ ರಿಜಿಸ್ಟರ್ ಆಗಿದೆ ಅಂತ ಹೇಳಿ ತರಾತುರಿಲಿ ಇವತ್ತು ಈ ಸೈಟ್ ಕೊಡ್ತಕ್ಕಂಥ ಅವಶ್ಯಕತೆ ಏನು ಹೇಳಿದರು? ಕಾನೂನುಬದ್ಧವಾಗಿರ್ತಕ್ಕಂಥ ನಮ್ಮ ಆಸ್ತಿ ಕಾನೂನು ಪ್ರಕಾರ 62 ಕೋಟಿ ಬೆಲೆ ಬಾಳುತ್ತದೆ.
62 ಕೋಟಿ ಕೊಟ್ಬಿಡ್ಲಪ್ಪ ತಗೊಳ್ಳಪ್ಪ ಅಂತ ಇದೇ ಮುಖ್ಯಮಂತ್ರಿಗಳು ಹೇಳಿವೆ. ಈಗ ಅದ ಹೆಂಗೆ ದಾನ ಮಾಡ್ಬಿಟ್ರು ನನಗೆ ಬೇಡ ಸೈಟು ಅಂತ. ಮನಿ ಲ್ಯಾಂಡ್ರಿಂಗ್ ಇಲ್ಲ ಅಂದ್ರೆ 62 ಕೋಟಿ ಅವರೇ ಮಾತಾಡಿಲ್ವಾ? ಇವೆಲ್ಲ ಬರಲ್ವಾ ತನಿಖೆನಲ್ಲಿ? ಅವ್ರು ಸುಮ್ಮನೆ ತನಿಖೆ ರಿಜಿಸ್ಟರ್ ಮಾಡ್ಕೊಂಡವ್ರ. ಅದು ಎಷ್ಟು ಮಟ್ಟಿಗೆ ನೋಡಿ ಅವ್ರ ಪಾಪ ನನಗೆ ಅವ್ರ ಸೈಟ್ ವಾಪಸ್ ಕೊಟ್ಟಿರೋದೇ ನಂಗೆ ಗೊತ್ತಿಲ್ಲ. ನನ್ನ ಪತಿಗೆ ಏನು ತೊಂದರೆ ಆಗಬಾರ್ದು, ಇರುಸುಮುರುಸು ಆಗಬಾರ್ದು ಅಂತ ಪಾಪ ಅವರೇ ವಾರಂಟರಿ ತೀರ್ಮಾನ ತಗೊಂಡವ್ರೆ ಅಂತ. ಹಾಗಿದ್ರೆ ಮಗನ ಕೈಲಿ ಯಾಕೆ ಕಳಿಸಿದ್ರು? ಮಗ ಹೋಗಿ ಕೊಟ್ಟಿದ್ದಲ್ವಾ? ಮಗ ಹೋಗಿ ಕೊಡ್ಬೇಕಾದ್ರೆ ಇದೆಲ್ಲ ಮನೇಲಿ ಕೂತ್ ಚರ್ಚೆ ಆಗಿಲ್ವಾ? ಅಧಿಕಾರಿಗಳು ಆ ಸೈನಾಕ್ಸ್ಗಳಿಗೆ ಯಾರ ಹತ್ರ ಹೋದ್ರು? ಅವ್ರ ಕಚೇರಿಗೆ ಹೋದ್ರು, ಇಲ್ಲ ಅಧಿಕಾರಿಗಳೇ ಅವ್ರ ಮನೆ ಬಾಗಿಲಿಗೆ ಹೋದ್ರು ಸೈನಾಕ್ಸ್ಗಳು ಅದಕ್ಕೆ ಮೇಡಮ್ ಅವ್ರ ಹತ್ರ. ಇದೆಲ್ಲ ಅಧಿಕಾರ ದುರುಪಯೋಗ ಅಲ್ಲ, ಇದು ಸಾಕ್ಷಿಗಳನ್ನ ನಾಶ ಮಾಡ್ಲಿಕ್ಕೆ. ಆಗಿದೆ. ಇಡಿ ಅವ್ರಿಗೆ ನಾಳೆ ಸಮನ್ ಮಾಡಿದೆ ಮತ್ತು ಆಫೀಸರ್ಸ್ಗಳು ಪದೇ ಪದೇ ಫೋನ್ ಮಾಡಿ ಎನ್ಕ್ವೈರಿ ನನ್ನ ಮೇಲೂ ನೆನ್ನೆ ಒಂದು FIR ಹಾಕಿಲ್ವಪ್ಪ? ನನ್ನ ಮೇಲೆ ಹಾಕಿಲ್ಲ ಒಂದು FIR. ಈಗ ಅದೆಲ್ಲ ಪಾಪ DK ಶಿವಕುಮಾರ್ ಒಂದು ತಮ್ಮಂದಿರ್ಬೇಕದು. ನೋಡ ಬನ್ನಿ.